ಅಯ್ಯೋ ಈ ಮಲ್ಲಿ ಎಲ್ಲಿಗೆ ಹೋದ್ಲಪ್ಪ? ಪಂಡಿತರು ನಿನ್ನ ಯಾವ ಕರ್ಕೊಂಬತ್ತಾರೋ ಏನೋ. ಏನಾಗುತ್ತೋ ಏನೋ ಅಂತೇಳಿ ನನಗೆ ಬೇರೆ ಬಾಯಿ ಹೋದಂಗೆ ಆಗ್ತೈತಿ. ಈ ಕಿವಿಡಜ್ಜಿ ನೋಡಿರಿ, ಕಾಳಮ್ಮ ಸತ್ತೋಗೈತಿ ಅಂತ ತಿಳ್ಕೊಂಡೈತಿ. ಏ ಗುಲಾಬಿ, ಎಲ್ಲೇ ಮಲ್ಲಿ ಬರ್ಲಿಲ್ಲ? ಚಟ ಕಟ್ಟನ್ನು ಕರ್ಕೊಂಬರಕ್ ಹೋದ್ಲು ಅಂತಂದೆ. ಇಟ್ಟಾದ್ರೂ ಬರ್ಲೇ ಇಲ್ಲ ಅವಳು. ಎಲ್ಗೋದ್ಲ ಅವಳು? ಅಯ್ಯೋ, ಇನ್ನ ಸತ್ತಿಲ್ಲ ಅಂತ ಹೇಳಿದ್ರು ಇದಿನ್ನ ಚಟ ಕಟ್ಟನ್ನು ಕರ್ಕೊಂಬರಕ್ ಹೋದಳು, ಬಂದಿಲ್ಲ ಅಂತ ಹೇಳ್ತೈತಲ್ಲ ಈ ಕಿವಿಡಿ. ಏನಾಗೈತಪ್ಪ ಈ ಅಜ್ಜಿಗೆ? ಅವತ್ ನೋಡಿರಿ ಆ ಬುಸ್ ನಾಗನು ಸಾಕಮ್ಮನೂ ಚಟ್ಟದ ಬ್ಯಾಕ್ ಮನಕ್ಸಿತ್ತು ಸತ್ತೇವ್ರೆ ಅಂತ ಹೇಳಿ. ಇವತ್ ನೋಡಿರಿ ಆಲೇನೆ ಕಾಳಮ್ಮರ ಪ್ರಜ್ಞೆ ಬಿದ್ದಿರತ್ಕೆ ಸತ್ತೈತಿ ಅಂತ ಹೇಳ್ತೈತಿದು. ಏನ್ ಮಾಡೋದಪ್ಪ ಈ ಕಿವಿಡಜ್ಜಿನ್ ಕಟ್ಕೊಂಡು. ಅಯ್ಯೋ ಪಾಪ, ಕಾಳಮ್ಮರ ಆಗತ್ಕೆ ಇಷ್ಟ ವರ್ಷ ಈ ವಜ್ಜಿತಾಗೆ ಎಣಗಾಡೇವ್ರಿ. ನನ್ನಂತೇಳಿ ಏನಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಈ ಮನೆ ಬಿಟ್ಟು ಓಡೋಗ್ತಿದ್ದೆ ಅನ್ಸುತ್ತೆ. ಈ ವಜ್ಜಿ ಕಾಟಕ್ಕೆ. ನಡೀರಿ ಪಂಡಿತ್ರೆ, ನಮ್ಮ ಅತ್ತೆ ಪ್ರಜ್ಞೆ ಬಿಟ್ಬಿಟ್ಟಿದ್ದಾರೆ. ಅದೇನಾಯ್ತೋ ಏನೋ ಗೊತ್ತಿಲ್ಲ. ಆ ಗುಲಾಬಿ ಮೇಲೆ ಎಗರಾಡ್ತಿದ್ರಂತೆ, ಎಲ್ಗೋಗಿದ್ದೆ, ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ಹೇಳಿ. ಆಮೇಲೆ ಇದ್ಕಿದ್ದಂಗೆನೆ ಪ್ರಜ್ಞೆ ತಪ್ಪಿ ಹಂಗೆ ಬಿದ್ಬಿಟ್ರಂತೆ ಹಿಂದಕ್ಕೆ ಅಂಗ್ತಲೇನ. ನೋಡಿ ಪಂಡಿತ್ರೆ, ನೋಡೋಗ್ರಿ ಏನಾಗೈತಿ ಅಂತನ. ಮಲ್ಲಿ ಕರ್ಕೊಂಬಂದ ಪಂಡಿತ್ರೆ ಜಲ್ದ್ ನೋಡ್ಬರ್ರಿ ಏನಾಗೈತಿ ಅಂತನ. ಈ ಕಿವುಡಜ್ಜಿ ಬೇರೆ ಸತ್ತೋಗೈತೆ ಕಾಳಮ್ಮರು ಅಂತ ಹೇಳಿ ಏನೇನೋ ಮಾತಾಡ್ತೈತಿ. ಚಟ್ಟ ಕಟ್ಟನ್ನು ಕರ್ಕೊಂಬರ್ಲಿಲ್ಲ ಮಲ್ಲಿ ಓದಾಳು ಅಂತ ಹೇಳಿ. ನನಗಂತೂ ಬೈವಾದಂಗೆ ಆಗ್ತೈತಿ. ಪಂಡಿತ್ರೆ ಜಲ್ದ್ ನೋಡ್ಬರ್ರಿ ಏನಾಯ್ತು ಅಂತ ಹೇಳಿ. ಅಮ್ಮವ್ರು ಇದ್ಕಿದ್ದಂಗೆನೆ ತಲೆ ಸುತ್ತ ಬಂದು ಬಿದ್ಬಿಟ್ರು. ಅಯ್ಯೋ ಇದ್ಯಾಕೆ ಮಲ್ಲಿ? ಅಲ್ಲ, ಚಟ್ಟ ಕಟ್ಟನ್ನು ಕರ್ಕೊಂಬತ್ತೀನಿ ಅಂತ ಓದಾಳು, ಪಂಡಿತನ್ ಕರ್ಕೊಂಬಂದಿದ್ಯಾ? ಓ ಇವಳು ಸತ್ತವಳ ಇಲ್ವಾ ಅಂತ ಹೇಳಿ ಸರಿಯಾಗಿ ನೋಡಿ ಹೇಳಿ ಅಂತ ಕರ್ಕೊಂಬಂದೆ ಇವ್ರನ್ನ. ಸರಿ ಒಳ್ಳೆ ಕೆಲಸ ಮಾಡಿದ್ಯಾ. ಪಂಡಿತಪ್ಪ ಬಾರಪ್ಪ ನೋಡ್ಬಾ, ನನ್ನ ಸಸಿಗೆ ಏನಾಗೈತಿ ಅಂತ ಒಂದಿಟ ಸರಿಯಾಗಿ ನೋಡಿ ಹೇಳು. ತಾಳಮ್ಮ ಗುಲಾಬಿ ತಗ, ಇದನ್ನ ಹಿಡ್ಕೊಂಡು ನಿಂತ್ಕ, ಒಂದು ಸ್ವಲ್ಪ ನೋಡೋಣ ನಾಡಿ ಮಿಡಿತ ಹೆಂಗೈತೆ ಏನು ಅಂತೇಳಿ ನೋಡಿ. ಇದು ಪ್ರಜ್ಞೆ ತಪ್ಪಿದಾರಿಗೆ ಒಂದಿಷ್ಟ ಬಾಯಕ್ಕೆ ಬಿಟ್ರೆ ಎಚ್ಚರ ಆಗ್ತಾರೆ. ಅಂಥ ಔಷಧಿ ಇದು ತಂದಿದ್ದೀನಿ. ಒಂದ್ಸಲನ ನೋಡ್ಬಿಡ್ತೀನಿ ಕೈ ಹಿಡ್ಕೊಂಡು ಏನು ಎತ್ತ ಅಂತ ಹೇಳಿ. ಆಮೇಲೆ ಇದನ್ನ ಬಾಯಕ್ಕೆ ಒಂದಿಷ್ಟು ಬಿಡೋಣ, ಎಚ್ಚರ ಆಗುತ್ತೆ ಅವಾಗ ಏನಾದರೂ ಚೆನ್ನಾಗಿದ್ರೆ. ಸರಿ ಕೊಡಿ ಪಂಡಿತ್ರೆ, ಜಲ್ದು ನೋಡ್ರಿ ಅಮ್ಮವ್ರಿಗೆ ಏನಾಗೈತಿ ಅಂತನ. ಪಂಡಿತ್ರೆ ಏನಾಗೈತೆ? ನಮ್ಮ ಅತ್ತಿಗೆ ಚೆನ್ನಾಗಿದ್ದಾರೆ ತಾನೇ? ಏನೂ ಆಗಿಲ್ಲ ಕಣಮ್ಮ, ಒಂದಿಷ್ಟು ರಕ್ತದೊತ್ತಡ ಜಾಸ್ತಿ ಆಗಿರೋದಕ್ಕೆ ಅವರು ಒಂದು ಸ್ವಲ್ಪ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಷ್ಟೇನೆ. ಏನೂ ಆಗಲ್ಲ. ಆ ಔಷಧಿ ತಂದಿದ್ದೀನಲ್ಲ, ಔಷಧಿನ ಒಂದಿಷ್ಟು ಬಾಯಕ್ಕೆ ಬಿಟ್ಟರೆ ಎಚ್ಚರ ಆಗುತ್ತೆ. ಅಂದರೆ ಮನಸ್ಸಿಗೇನೋ ಜಾಸ್ತಿ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಈ ಥರ ಹಂಗಾಗುತ್ತೆ. ರಕ್ತದೊತ್ತಡ ಜಾಸ್ತಿ ಆಗಿ ಹಿಂಗೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಅದಕ್ಕೆ ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳೋದು. ಹೌದಾ ಪಂಡಿತ್ರೆ? ಹೆಂಗೋ ಜೀವಕ್ಕೇನು ಅಪಾಯ ಇಲ್ಲ ತಾನೇ? ಇಲ್ಲ ಕಣಮ್ಮ ಮಲ್ಲಿ, ಕಾಳಮ್ಮರಿಗೆ ಏನು ಜೀವಕ್ಕೇನು ಅಪಾಯ ಏನೂ ಇಲ್ಲ. ಏನು ಭಯ ಪಡಕ್ಕೆ ಹೋಗ್ಬೇಡ್ರಿ. ಏನು ಅಂದರೆ ಜಾಸ್ತಿ ಯೋಚನೆ ಮಾಡಿ ಚಿಂತೆ ಮಾಡಿನ ಹಿಂಗೆ ರಕ್ತದೊತ್ತಡ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇನೆ. ಏನು ತೊಂದರೆ ಇಲ್ಲ, ಸುಮ್ಮನಿರು. ಹೌದಾ ಪಂಡಿತ್ರೆ? ಅಯ್ಯೋ ನನಗಂತೂ ಭಯವಾದಂಗಾಗಿತ್ತು. ಮನೆಗೆ ಬೇರೆ ಯಾರೂ ಇರಲಿಲ್ಲ. ಕಾಳಮ್ಮರು ನೋಡಿರಿ ಇದ್ಕಿದ್ದಂಗೆ ಹಿಂಗೆ ಬಿದ್ದುಬಿಟ್ರು. ನನ್ನ ಮೇಲೆ ಎಲ್ಲಿ ಬೀಳುತ್ತೋ, ನನ್ನ ಮೇಲೆ ಎಲ್ಲಿ ಬರುತ್ತೋ ಏನೋ, ಸೊತ್ಕಿತ್ತು ಹೋದ್ರೋ ಏನೋ ಅಂತಾನ ನನಗಂತೂ ಭಯವಾದಂಗಾಗಿತ್ತು. ಈ ಕಿವುಡಜ್ಜಿ ಬೇರೆ ಕಾಳಮ್ಮ ಸತ್ತೋಗ್ಯಾಳೆ ಅಂತಾನ ಅದು ಹೇಳ್ತೈತಿ. ಅಯ್ಯೋ ನನಗಂತೂ ಜೀವದಾಗ ಜೀವಿಲ್ಲ, ಏನಾತಪ್ಪ ಏನು ಅಂತ ಹೇಳಿ. ಹೆಂಗೋ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ನನ್ನ ಮನಸ್ಸಿಗೆ. ಜಲ್ದ ಅವ್ರು ಎಚ್ಚರ ಆಗಂಗೆ ಮಾಡ್ರಿ. ಗುಲಾಬಿ ಬಾರಮ್ಮ, ಕಾಳಮ್ಮಂದ ಒಂದು ಸ್ವಲ್ಪ ಬಾಯ ಹಿಂಗೆ ತೆಗಿ ಬಾ. ಈ ಔಷಧಿನ ಬಾಯಿ ಒಳಗೆ ಬಿಟ್ಟರೆ ಒಂದಿಷ್ಟು ಹೊಟ್ಟೆ ಒಳಗೆ ಹೋದರೆ ಎಚ್ಚರ ಆಗುತ್ತೆ ಇವಾಗ. ಬಾಯಿ ತೆಗಿ ಬಾ, ಬಿಡ್ತೀನಿ ನಾನು. ಸಾಕು ತಾಳಮ್ಮ, ಒಂದಿಷ್ಟು ಬಾಯಿ ಒಳಗೆ ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಎಚ್ಚರ ಆಗ್ತಾರೆ ಕಾಳಮ್ಮರು. ಏ ಪಂಡಿತಪ್ಪ ಏನಾಗೈತೆ ನಮ್ಮ ಕಾಳಿಗೆ? ನೋಡ್ದೇನ ಸರಿಯಾಗಿ? ಏನಾಗೈತಿ ಹೇಳು. ನಾನು ಸತ್ತೇವಳೇನೋ ಅಂದ್ಕೊಂಡೆ. ಹೆಂಗೋ ನೀನು ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಹೆಂಗೆ ಹೇಳಪ್ಪ ಏನಾಯ್ತು ಅಂತಾನ. ಅಯ್ಯೋ ನಮ್ಮ ಸಿದ್ಧ ಬೇರೆ ಇವಾಗಲೇ ಊರಾಗಿಲ್ಲ, ಅವನು ನೇತ್ರಮ್ಮರ ಊರಿಗೆ ಹೋಗ್ಯವನಿ. ಅಜ್ಜಿ, ನಿಮ್ಮ ಸೊಸೆಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾರೆ. ಅವ್ರಿಗೆ ರಕ್ತದೊತ್ತಡ ಜಾಸ್ತಿ ಆಗಿ ಪ್ರಜ್ಞೆ ತಪ್ಪಿ ಬಿದ್ದವ್ರೆ ಅಷ್ಟೇನೆ, ಸತ್ತಿಲ್ಲ, ಚೆನ್ನಾಗಿದ್ದಾರೆ ಕಾಳಮ್ಮರು. ಯಾರೋ ಏನೋ ಅವ್ರ ಮನಸ್ಸಿಗೆ ಬೇಜಾರಾಗಂಗೆ ಮಾಡ್ಯವ್ರಿ. ಅದಕ್ಕೇನೆ ಅದನ್ನೇ ಮನಸ್ಸಿನಾಗ ಇಕ್ಕೊಂಡು ರಕ್ತದೊತ್ತಡ ಜಾಸ್ತಿ ಆಗಿ ಹಿಂಗಾಗೈತೆ ಅಷ್ಟೇನೆ. ಚೆನ್ನಾಗೇ ಇದ್ದಾರೆ, ಎಚ್ಚರ ಆಗ್ತಾರೆ ಇನ್ನು ಸ್ವಲ್ಪ ಹೊತ್ತು. ಓ ಸಾಕಿದಾಳ ನಮ್ಮ ಕಾಳಿ. ಅಯ್ಯೋ ರಾಮ, ನನಗಂತೂ ಬಾಯಿವಾದಂಗೆ ಆಗಿತ್ಕೊಳು. ನಮ್ಮ ಕಾಳಿ ಎಲ್ಲಿ ಸೊತ್ಕಿತ್ತು ಓದ್ಲೋ ಏನೋ ಅಂತಾನ. ಅಯ್ಯಯ್ಯಯ್ಯ, ಅದಕ್ಕೆ ಮತ್ತೆ ಹೇಳೋದು ಯಾರ ಮೇಲೂ ಜಾಸ್ತಿ ರೇಗಾಡಬೇಡ ಅಂತ ಹೇಳ್ತಿದ್ದೆ ನಾನು. ನನ್ನ ಮಾತ ಕಿವೆ ಕಾಕ್ಯಂತಿರ್ಲಿಲ್ಲ ಅವಳು. ನೋಡು ಇವಾಗ ಎಂಥ ಪರಿಸ್ಥಿತಿ ತಂದ್ಕೊಂಡವಳೆ. ಸಿಟ್ಟು ಮಾಡ್ಕೊಂಡು ಅದಕ್ಕೆ ಮತ್ತೆ ಹೇಳೋದು, ಸಿಟ್ಟು ಯೋಟನ ಒಳ್ಳೇದಲ್ಲ ಅಂತಾನ. ಯಾರ ಮೇಲೂ ರೇಗಾಡಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ಸಮಾಧಾನದಿಂದನ ಹೇಳ್ಬೇಕು, ಯಾರಿಗೆ ಏನು ಹೇಳೋದಾದ್ರೂ. ಸರಿಯಾಗಿ ಹೇಳ್ದೆ ಕಂತಿಮಜ್ಜಿ. ಸಿಟ್ಟು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಏನೇ ವಿಷಯ ಆಗಲಿ ಜಾಸ್ತಿ ಮನಸ್ಸಿಗೆ ಹಚ್ಕೊಂಡ್ರೆ ಹಿಂಗೇನೆ ಆಗೋದು. ಹೆಂಗ ಸಮೀಕ್ ಸರಿಯಾಗಿ ಬಂದು ನೋಡ್ದೆ ನೀನು ಹೆಂಗ
ನಾನು ಅಲ್ಲೇ ಸೊತ್ಕಿತ್ತು ಹೋಗ್ಯವಳು ಏನೋ ಅನ್ಕೊಂತಿದ್ದೆ. ಹೆಂಗ ಮೊಲ್ಲಿ ನೀನ್ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡ್ಯವಳೆ. ನಮ್ ಸಿದ್ ಬಂದಾಗ ನಿನ್ಗೆ ದುಡ್ಡು ಒಂದಿಟ್ಟು ಕಾಳು ಕಡಿನ ಕೊಟ್ಟು ಕಳ್ಸು ಅಂತ ಹೇಳಿತೀನಿ ಹಂಗ. ತಾಂಬಂದ್ ಕೊಡ್ತಾನೆ. ಇವಾಗ ಅವನಿಲ್ಲ ನಮ್ಮ ಮನೆ ಗಂಡಸ್ರೆ ಯಾರು ಇಲ್ಲ ತಂದು ಕೊಡಕ್ಕೆ. ಇವಾಗ ಹೋಗು ಅವ್ನು ಬಂದಾಗ ಹೇಳಿ ಕಳಿಸ್ತೀನಿ. ಒಂದಿಟ್ಟು ರಾಗಿ ಅಕ್ಕಿನೂ ಕಳ್ಸಪ್ಪ ಪಂಡಿತ್ಗೆ ಅಂತಾರ. ಹಂಗ ಹೆಂಗೋ ನೀನ್ ಇರಕ್ಕೆ ನಮ್ಮೂರಾಗೆ ಜಲ್ದು ಏನನ್ನ ಸೆನಕಿಲ್ಲ ಅಂತಂದ್ರೆ ಬಂದು ನೋಡ್ತೀಯಪ್ಪ. ಹ್ಞೂ ಸರಿ ಕಣ್ ತಿಮ್ಮಜ್ಜಿ, ನಾನು ಇವಾಗ ಹೋಗ್ತೀನಿ. ಸಾವುಕಾರರು ಬಂದಮೇಲೆ ಏಳು ಕಳಿಸು. ತಿಪ್ಪೇನೋ ಇಲ್ಲಾಂದ್ರೆ ತಿಮ್ಮನೋ ಯಾರಾದರೂ ಇದ್ರೆ ಕೊಟ್ಟು ಕಳಿಸು ಅಂತ ಏಳು. ಸಾವುಕಾರರು ಬಂದಾಗ ಹೋಗ್ತೀನಿ ನಾನು. ಚೆನ್ನಾಗಿ ಆಗ್ತಾರೆ ಇವಾಗ, ಸುಮ್ಮನಿರು, ಏನು ಭಯ ಪಡಕ್ಕೆ ಹೋಗ್ಬೇಡ. ಏನಾಯ್ತು ನನಗೆ? ಏನಾಯ್ತು ಪಂಡಿತ್ರೆ? ನಮ್ಮ ಅತ್ತಿಗೆ ಎಚ್ಚರ ಆಯ್ತು ಅನ್ಸುತ್ತೆ. ಕಳಮರೆ ನಿಮಗೆ ಪ್ರಜ್ಞೆ ಇರಲಿಲ್ಲ ಇಷ್ಟೊತ್ತು. ಇವಾಗ ನಾನು ಔಷಧಿನ ಬಾಯಕ್ಕೆ ಒಂದಿಷ್ಟು ಬಿಟ್ಟೆ, ಅದಕ್ಕೆ ಪ್ರಜ್ಞೆ ಬಂದೈತಿ. ಎದ್ದೇಳ್ರಿ, ಎದ್ದು ಮಂಚದ ಮ್ಯಾಕೆ ಕೂಕಳ್ರಿ. ಎದ್ದೇಳ್ರಿ ಮ್ಯಾಕೆ. ತಿಮ್ಮಜ್ಜಿ, ನಿಮ್ಮ ಸೊಸೆ ಎದ್ದು ಕೂಕೊಂಡ್ರು ನೋಡಲ್ಲಿ. ಚೆನ್ನಾಗಾಗ್ತಾರೆ, ಏನು ಯೋಚನೆ ಮಾಡಬೇಡ್ರಿ. ನಾನು ಹೋಗ್ತೀನಿ ಇವಾಗ. ಹೌದಾ? ಎಚ್ಚರ ಆತ ನಮ್ಮ ಕಾಳಿಗೆ. ಹೆಂಗ ದೇವ್ರ ದೊಡ್ಡನು ಬಿಡ ಮರೆ. ಕಳಮರೆ, ಜೀವನದಾಗೆ ಏನೇ ಬರಲಿ ಅದನ್ನ ತಲೆಗಿಕ್ಕೊಂಡು ಅದನ್ನೇ ಚಿಂತೆ ಮಾಡಬಾರ್ದು. ಅದನ್ನೇ ಚಿಂತೆ ಮಾಡಿ ಕೊರಗಿರೆ ನೋಡ್ರಿ ಹಿಂಗೆ ಆಗೋದು. ತಲೆ ಸುತ್ತ ಬರೋದು, ರಕ್ತದೊತ್ತಡ ಜಾಸ್ತಿ ಆಗೋದು, ಹಿಂಗೆ ಆಗ್ಬಿಡ್ತವೆ. ಯಾರ ಮೇಲೂ ರೇಗಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಸಮಾಧಾನದಿಂದ ಇರ್ರಿ. ಹಂಗೆ ಬರ್ತೀನಿ ನಾನು. ಅದೇನು ಇಲ್ಲ ಪಂಡಿತ್ರೆ, ಅದು ನಮ್ಮ ನೇತ್ರಮ್ಮನ ಗಂಡನ ಮನೆಗೆ ಬಿಟ್ಟು ಬರೋಣ ಅಂತ ಹೋಗಿದ್ನ. ಅಲ್ಲಿ ಅವ್ರ ಅತ್ತೇನು, ಆಮೇಲೆ ಆ ಗೌರಿರ್ ಮಂತಕ್ಕೆ ಹೋಗಿದ್ವಿ. ಆ ಗೌರಿರ್ ಮಂತೆಗೆ ಆ ಗೌರಿರ್ ಅತ್ತೇನು, ಆಗ ಅವಳ ತಂಗಿ ಜಿಲೇಬಿ ಎಂಬಳು ಎಲ್ಲ ನಮಗೆ ಅವಮಾನ ಮಾಡಿಬಿಟ್ರು, ಬಾಯಿಗೆ ಬಂದಂಗೆ ಮಾತಾಡಿ. ಅದಕ್ಕೂ ನನಗೆ ತಡ್ಕೊಂಬಕ್ಕಾಗ್ತಿರ್ಲಿಲ್ಲ. ಎಂಥ ಅವಮಾನ ಆಗ್ಬಿಡ್ತಲ್ಲ ನಮಗೆ. ಎಂದೆಂದು ಹಿಂಗೆ ಆಗಿರಲಿಲ್ಲ ಅಂತ ಹೇಳಿ ನನಗೆ ಅದೇ ಮನಸ್ಸನ್ನ ಕೊರಿತಾ ಆಯಿತು. ಅದಕ್ಕೆ ಎಲ್ಲರ ಮೇಲೂ ರೇಗಾಡ್ತಿದ್ದೆ ಇಲ್ಲಿ ಮನೆಗೆ ಬಂದು. ಅದಕ್ಕೆ ಹಂಗಾತೋ ಏನೋ. ಸರಿ ಬಿಡ್ರಿ, ಹಂಗೆ ಇನ್ಮೇಲೆ ಹಂಗೆಲ್ಲ ಯಾರ ಮೇಲೂ ರೇಗಾಡಕ್ಕೆ ಹೋಗಲ್ಲ. ಚೆನ್ನಾಗಾಗ್ತೀನಲ್ವಾ ಪಂಡಿತ್ರೆ? ಏನು ಆಗಲ್ಲ, ಚೆನ್ನಾಗಾಗ್ತೀರಾ. ಸಿಟ್ಟು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ ನೀವು. ಇನ್ನೂ ಒಂದು ವಾರ ತನಕ ನೀವು ಏನು ಚಿಂತೆನೂ ಮಾಡಕ್ಕೆ ಹೋಗ್ಬೇಡ್ರಿ, ಸಿಟ್ಟನ್ನು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ಯಾರ ಮೇಲೂ. ಸರಿ ಪಂಡಿತ್ರೆ, ನೀವು ಹೇಳ್ದಂಗೆ ಆಗಲಿ. ಸರಿ ಅಮ್ಮ, ನಾನಿನ್ನು ಬರ್ತೀನಿ. ಮಲ್ಲಿ, ನಿನ್ನ ಗಂಡ ಎಲ್ಲೋಗೇನಮ್ಮ? ಕಾಣಿಸ್ತಾ ಇಲ್ಲ. ಅವನಾದ್ರೂ ಇರಬೇಕು ತಾನೇ? ಎಲ್ಗೋದ ಅವನು? ಪಂಡಿತ್ರೆ, ನಮ್ಮ ಮಾವ ನೇತ್ರೂರ್ಗೆ ಹೋಗ್ಯಾರಲ್ಲ, ಅದಕ್ಕೆ ನಮ್ಮ ಮನೆಯವರೇ ಹೊಲ್ದಾಗೆಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಹೊಲ್ದಕ್ಕೆ ಹೋಗ್ಯಾರೆ, ಈಗ ಬರ್ತಾರೆ ಬಿಡಿ. ಸರಿ ಅಮ್ಮ, ಹುಷಾರಾಗಿ ನೋಡ್ಕೊಳ್ರಿ, ಬರ್ತೀನಿ ನಾನು. ಆಯ್ತು ಪಂಡಿತ್ರೆ, ಹೋಗಿ ಬನ್ನಿ. ಕಾಳಿ ಚೆನ್ನಾಗ ಇದ್ದೇನೆ ನೋಡು. ಪಂಡಿತ್ರೆ ಹೇಳ್ದಂಗೆ ಕೇಳು. ಯಾತನು ಚಿಂತೆ ಮಾಡಕ್ ಹೋಗ್ಬೇಡ, ಯಾರ ಮೇಲೆ ನೂರು ಹೇಗಾಡಕ್ ಹೋಗ್ಬೇಡ ಜಾಸ್ತಿನ. ಏ ಕಿವುಡಿ, ನನಗೆ ಹಿಂಗಾಗೋದಕ್ಕೆ ಒಂಥರ ನೀನೇ ಕಾರಣ. ನಿನಗೆ ಕಿವೆ ಕೇಳಿಸಲ್ಲ. ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗಲ್ಲ. ನಿಂತಾಗ ಬಡ್ಕೊಂಡೆ ಮತ್ತೀಗ ನನಗೆ ಹಿಂಗೆ ರಕ್ತದೊತ್ತಡ ಜಾಸ್ತಿ ಆಗಿ ಇಂಥ ಪರಿಸ್ಥಿತಿ ಬಂದಿರೋದು ಇವತ್ತು. ಎಲ್ಲ ನಿನ್ನಿಂದಾನೆ. ನಾನೇನಲ್ಲ ಕರ್ಕೊಂಬಂದಿದ್ದು ಪಂಡಿತ್ರನ್ನ, ಮಲ್ಲಿ ಕರ್ಕೊಂಬಂದೇಳೆ. ಬಿಡು, ನಾನೇನು ಹೊಗಳಕ್ಕೆ ಹೋಗ್ಬೇಡ ನೀನು. ನಿನ್ ಸಾಸೆನ ವಾಗಳಂಗಿದ್ದೆ, ಅವಳೆ ಕರ್ಕೊಂಬಂದು ಎಲ್ಲನ ತೋರಿಸಿದ್ದು ಪಂಡಿತ್ರಿಗೆ. ನಾನು ಅಲ್ಲೇನೆ ಸೊತ್ತೈಜಿ ಅನ್ಕೊಂಡಿದ್ದೆ. ಹೆಂಗ ಬಿಡಂತಾಯಿ, ನಿನ್ ಸಾಸಿ ಹೋಗಿ ಪಂಡಿತ್ರನ್ ಕರ್ಕೊಂಬಂದು ಸಮಯಕ್ಕೆ ಸರಿಯಾಗಿ. ಇದಕ್ಕೆ ಮತ್ತೀಗ ನನಗಿಂತ ಪರಿಸ್ಥಿತಿ ಬಂದಿರೋದು. ನಾನಿಲ್ಲಿ ಬೈತಾ ಇದ್ದೆ, ಹೊಗಳ್ತಾ ಇದ್ದೀನಿ ಅಂತ ತಿಳ್ಕೊಂತೈತಿ. ಏನ್ ಮಾಡೋದು, ನನ್ನ ಕರ್ಮ. ಇವಳಿಗಿಂತನ ನಾನೇ ಮುಂದಾಗೆ ಹೋಗ್ತೀನೋ ಏನೋ ಇವಳು ಕಾಟಕ್ಕೆ. ಅತ್ತೆ, ಆ ಅಜ್ಜಿತಾಗ ಏನ್ ಮಾತಾಡ್ತೀರಾ? ಸುಮ್ಮನೆ ಇರಿ. ಅವ ಯಾವ್ದಕ್ಕೆ ಕಿವೆ ಕೇಳಿಸಲ್ಲ, ಏನೂ ಇಲ್ಲ. ಸುಮ್ಮನೆ ನೀವೊಂದು ಹೇಳಿರಿ, ಅದೊಂದು ತಿಳ್ಕೊಂಬತ್ತೆ, ನಿಮಗೆ ಸಿಟ್ಟು ಬರುತ್ತೆ. ಸುಮ್ಮನೆ ರೀ. ಎದ್ದೇಳ್ರಿ ಅಮ್ಮರೇ, ಮಂಚದ ಮ್ಯಾಗ ಮನೆ ಕೇಳ್ರಿ, ಎದ್ದೇಳ್ರಿ. ಕಾಳಿ ಏನಾಗಲ್ಲ, ಕಣ್ಣು ಮುಚ್ಕೊಂಡು ಮನಿಕೆ ಚೆನ್ನಾಗಾಗ್ತೀಯ. ಬೈಗಾಗ ಆಟತಿಗೆ ನಿನ್ ಗಂಡನ ಬತ್ತಾನೆ. ಏನ್ ಮಲ್ಲಿ ಕಿವಿಡಜ್ಜಿ ಅವಾಗ್ಲೇ ನೋಡಿರೆ ಸತ್ತಾಗೇಳ ಕಾಳಮ್ಮ ಅಂತ ಹೇಳ್ತಿತ್ತು. ಈಗ ನೋಡಿರೆ ಏನು ಆಗಲ್ಲ, ಚೆನ್ನಾಗಾಗ್ತೀಯ ಅಂತ ಹೇಳೋಗ್ತೈತಿ. ಈ ಕಿವಿಡಜ್ಜಿನಂತೂ ಅರ್ಥ ಮಾಡ್ಕೊಂಬಕ್ಕೆ ಆಗಲ್ಲ. ಗುಲಾಬಿ ಹಂಗೇನೆ ಅವಜ್ಜಿ. ಯಾವ್ದು ಮನ್ಸಾಗಿ ಇಕ್ಕಮಲ್ಲ, ಎಲ್ಲ ಪಟ ಅಂತ ಹೇಳಿ ಮಾತಾಡ್ಬಿಡುತ್ತೆ. ಅದು ಯಾರಾದ್ರೂ ಆಗಿರ್ಲೇಳು. ಅದಕ್ಕೆ ಮತ್ತೀಗ ಗುಂಡ್ಕಲ್ಲಿದ್ದಂಗೆ ಚೆನ್ನಾಗಿ ಓಡಾಡ್ಕೊಂಡು ಖುಷಿ ಆಗಿರೋದು. ಜಾಸ್ತಿ ಯೋಚನೆ ಮಾಡ್ದೊಟ್ಟನು ಇಲ್ಲದ ಕಾಯಿಲೆ ಬರ್ತವೆ. ಅದಕ್ಕೆ ಯಾವ್ದು ಅತಿಯಾಗಿ ಚಿಂತೆ ಮಾಡಕ್ ಹೋಗ್ಬಾರ್ದು. ಮಲ್ಲಿ, ನೀನ್ ಹೇಳೋದು 100% ಸತ್ಯವಾದ ಮಾತು. ಜಾಸ್ತಿ ಚಿಂತೆ ಮಾಡ್ದಷ್ಟು ನಮಗೆ ಇಲ್ಲದ ಕಾಯಿಲೆ ಸುತ್ಕೊಂತವೆ. ಬಂದಿದ್ದೆಲ್ಲ ಬರ್ಲಿ, ಆ ಗೋವಿಂದನೇ ದಯೆ ಇರಲಿ ಅಂತ ಹೇಳಿ ನೆಮ್ಮದಿಯಾಗಿ ಇರೋದು ನೋಡ್ಬೇಕು. ಯಾರ ಮೇಲೂ ದ್ವೇಷ ಸಾಧಿಸಬಾರ್ದು, ಯಾರ ಮೇಲೂ ರೇಗಕ್ಕೆ ಹೋಗ್ಬಾರ್ದು ಜಾಸ್ತಿನ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.